ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತೊಂದು ರೆಸಿಪಿ ಏನಪ್ಪಾ ಅಂದ್ರೆ ವೆನಿಲಾ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ವಿಪಿನ್ ಕ್ರೀಮ್ ಬಳಸಿ ಇಲ್ಲಿ ವೆನಿಲಾ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುವಂತ ಐಸ್ ಕ್ರೀಮ್. ಹೊರಗಡೆ ತಂದ ತಿನ್ನೋಕ್ಕಿಂತ ಬದಲು ನಾವು ಮನೆಯಲ್ಲಿ ಈ ತರ ಮಾಡಿ ಮಕ್ಕಳಿಗಂತೂ ನಾವಂತೂ ಎಲ್ಲರೂ ತಿನ್ಬೋದು. ತುಂಬಾ ಇಷ್ಟ ಆಗುತ್ತೆ. ನಾವು ಇಲ್ಲಿ 1 ಕಪ್ ಇಂದ ಐಸ್ ಕ್ರೀಮ್ ಅನ್ನ ನಾವು ಇವತ್ತು ಅರ್ಧ ಕೆಜಿ ಮೇಲೆ ಆಗಿದೆ ನಂಗೆ ಐಸ್ ಕ್ರೀಮು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿದ್ದೇನೆ. ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಯಾವ್ದಾದ್ರು ಹೊಸ ಹೊಸ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ ಅನ್ನು ಓದಿ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್, ಮಸ್ತಾಗಿ ಬಂದಿದೆ ಅಲ್ಲ. ಅಂಗಡಿಯಲ್ಲಿ ತಿಂತೀವಿ ನೋಡಿ, ಅದೇ ತರ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಇಲ್ಲಿ ವೆನಿಲಾ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಮೂರು ಪದಾರ್ಥದಿಂದ ವೆನಿಲಾ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲೇದಾಗಿ ವಿಪಿನ್ ಕ್ರೀಮ್ ಅಂತ ಹೇಳಿ ಸಿಗುತ್ತೆ. ಇದು ಅಂಗಡಿಗಳಲ್ಲಿ ಎಲ್ಲ ಸಿಗುತ್ತೆ. ನಾನಲ್ಲಿ 1 ಕಪ್ ಇಂದ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ದೊಡ್ಡ ಕಪ್ ಅಲ್ಲ, 1 ಕಪ್ ಇಂದ ಮಾಡ್ತಾ ಇರೋಂತ ಐಸ್ ಕ್ರೀಮ್ ನೋಡಿ. 1 ಕಪ್ ಇಂದ ಐಸ್ ಕ್ರೀಮ್ ಮಾಡೋದ್ರಿಂದ ನಾವು ಹೊರಗಡೆಯಿಂದ ನಾವು ಸಾಧಾರಣ ಒಂದು ಅರ್ಧ ಕೆಜಿ ಅಷ್ಟು ಐಸ್ ಕ್ರೀಮ್ ಸಿಗುತ್ತೆ ನಮಗೆ ಇದರಲ್ಲಿ. ಫ್ರೆಂಡ್ಸ್, ಇದು ಎಲೆಕ್ಟ್ರಿಕಲ್ ಬೀಟರ್ ಅಂದ್ರೆ ಐಸ್ ಕ್ರೀಮ್ ಮಾಡೋದು. ಮತ್ತೆ ಇದರಿಂದನೇ ನಾವು ಕೇಕ್ ಮೇಲೆ ಹಚ್ಚಲಿಕ್ಕೆ ಕ್ರೀಮ್ ಮಾಡಬೇಕಾದ್ರೆ ಇದೇ ವಿಪಿನ್ ಕ್ರೀಮ್ ಬಳಸೋದು. ಅದಕ್ಕೂ ಕೂಡ ನಿಮ್ಮ ಹತ್ರ ಎಲೆಕ್ಟ್ರಿಕಲ್ ಬೀಟರ್ ಇಲ್ಲಾಂದ್ರೆ ಇಲ್ಲಿ ತೋರಿಸಿದ್ನೆಲ್ಲ ನಾನು ಈ ತರದ್ರಿಂದ ನೀವು ಮಾಡ್ಕೋಬಹುದು. ಸ್ವಲ್ಪ ಟೈಮ್ ಹಿಡುತ್ತೆ ಅದರಿಂದ ಮಾಡ್ಬೇಕಾದ್ರೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ರೂ ಟೈಮ್ ಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಬೀಟರ್ ಇದ್ರೆ ಮನೆಯಲ್ಲಿ ಒಂದು 10 ನಿಮಿಷದಲ್ಲಿ ಐಸ್ ಕ್ರೀಮ್ ರೆಡಿ ಆಗುತ್ತೆ ನಮಗೆ. ಈ ತರ ನಾವು ಕಂಟಿನ್ಯೂ ಕೈ ಬಿಡಲ್ದಾಗೆ ನಾವು ತಿರುಗಿಸ್ತಾ ಇರಬೇಕು. ಅದು ತಿರುಗಿಸ್ತಾ ಕ್ರೀಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ. ಕೈ ಬಿಡಲಾರ್ದೆ ಹಿಂಗ ರೌಂಡ್ ಶೇಪ್ ಮಾಡ್ಕೊಂಡು ನಾವು ತಿರುಗಿಸ್ತಾನೆ ಇರಬೇಕು. ನೋಡಿ ಹೇಗೆ ಕ್ರೀಮ್ ಗಟ್ಟಿ ಆಗ್ತಾ ಬರುತ್ತೆ. ನಾವು ಒಂದು 10 ನಿಮಿಷದ ಒಳಗಡೆನೆ ಆಗುತ್ತೆ. ಇದು ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇನೆ ಐಸ್ ಕ್ರೀಮ್ ಮಾಡ್ಕೋಬಹುದು. ಹೊರಗಡೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ತರೋಕ್ಕಿಂತ ಈ ತರ ನಾವು ಮನೆಯಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನು ಪದಾರ್ಥಗಳು ಕೂಡ ಜಾಸ್ತಿ ಬೇಕಲ್ಲ ಫ್ರೆಂಡ್ಸ್. ನೋಡಿ ಈಗ ಕ್ರೀಮ್ ಕೂಡ ಎಷ್ಟು ಚೆನ್ನಾಗಿ ನೋಡಿ, ಅವಾಗಲೇ ನೀರ್ ತರ ಇತ್ತಲ್ಲ ಫ್ರೆಂಡ್ಸ್. ಈಗ ನೋಡಿ ಯಾವ ತರ ಬಂದಿದೆ, ಎಷ್ಟು ಗಟ್ಟಿಯಾಗಿದೆ ಕ್ರೀಮ್. ನೋಡಿ ನಿಮಗೆ ಕಾಣ್ತಿರ್ಬೋದು ಎಷ್ಟು ಗಟ್ಟಿಯಾಗಿ. ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಕೂಡ ಇಲ್ಲಿ ನೋಡಿ ಇನ್ನೂ ಗಟ್ಟಿ ಆಯ್ತಲ್ಲ ಈಗ ಕ್ರೀಮ್. ಫುಲ್ ಗಟ್ಟಿ ಆದ್ಮೇಲೆ ಇಲ್ಲಿ 1 ಕಪ್ ವಿಪಿನ್ ಕ್ರೀಮ್ಗೆ ನಾನು ಇಲ್ಲಿ 1/4 ಕಪ್ ಕಂಡೆನ್ಸ್ ಮಿಲ್ಕ್ ಅನ್ನ ಯೂಸ್ ಮಾಡಿದ್ದೀನಿ. ಮತ್ತೆ ಇಲ್ಲಿ 2 ರಿಂದ 3 ಹನಿ ಅಷ್ಟೇ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡಿಲ್ಲ. ವೆನಿಲಾ ಎಸೆನ್ಸ್ ಅನ್ನ ಹಾಕಿದ್ದೇನೆ. ಇದು 3 ಪದಾರ್ಥದಿಂದ ನಾವು ಐಸ್ ಕ್ರೀಮ್ ಅನ್ನ ರೆಡಿ ಮಾಡ್ಕೋಬಹುದು. ಸಕ್ಕರೆ ಆಗ್ಲಿ ಏನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಕಂಡೆನ್ಸ್ ಮಿಲ್ಕ್ ಹಾಕಿರೋದ್ರಿಂದ ಸಕ್ಕರೆ ಅಂಶ ಅದರಲ್ಲಿ ಇರುತ್ತಲ್ಲ, ಅದಕ್ಕಾಗಿ ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ಅನ್ನ ಯೂಸ್ ಮಾಡಿದ್ದೇನೆ. ಆದ್ರೆ ಕಂಡೆನ್ಸ್ ಮಿಲ್ಕ್ ವೆನಿಲಾ ಎಸೆನ್ಸ್ ಹಾಕಿ ನೀವು ತುಂಬಾ ಹೊತ್ತು ಬೀಟ್ ಮಾಡ್ಲಿಕ್ಕೆ ಹೋಗಬೇಡಿ, ಮತ್ತೆ ನೀರಾಗುತ್ತೆ ಅದು. 1 ರಿಂದ 2 ನಿಮಿಷ ಬೀಟ್ ಮಾಡಿದ್ರೆ ಸಾಕು ನಮಗೆ. ಇಲ್ಲಿ ನೋಡಿ ಈಗ ರೆಡಿ ಆಗಿದೆ ಅಂತ ಕಾಣಿಸುತ್ತೆ. ಈಗ ಇದನ್ನೀಗ ನಾವು ಏನ್ ಮಾಡಬೇಕು, ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿಟ್ಕೋಬೇಕಾಗತ್ತೆ. ನೋಡಿ ಈಗ ರೆಡಿ ಆಗಿದೆ. ಎತ್ತಿ ನಿಮಗೆ ತೋರಿಸ್ತಾ ಇದ್ದೀನಿ, ಎಲ್ಲಿ ಬೀಳ್ತಾ ಇಲ್ಲ ಅದು. ಈ ತರ ಏರ್ ಕಂಟೈನರ್ ಬಾಕ್ಸ್ ಇರುತ್ತೆ ನೋಡಿ, ಅದರೊಳಗಡೆ ನಾವು ಕ್ರೀಮ್ ಅನ್ನ ಎಲ್ಲ ಹಾಕೋಬೇಕಾಗತ್ತೆ. ನೋಡಿ ಇಲ್ಲಿ ಅಷ್ಟು ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದ್ರೊಳಗಡೆ ನಾನು ಈಗೆಲ್ಲ ಕ್ರೀಮ್ ಹಾಕಿ ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲಿ ಎಲ್ಲ ಕ್ರೀಮ್ ಹಾಕಿ ಈಗ ಈ ತರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳಿ ಕೂಡ ಹಾಕಿ ನೀವು ಗಾಳಿ ಆಡದ ಡಬ್ಬದಲ್ಲಿ ಹಾಕಬೇಕಾಗತ್ತೆ. ಇಲ್ಲ ನಾವು ಪ್ಲಾಸ್ಟಿಕ್ ಹಾಳಿ ಹಾಕಿ ಡಬ್ಬಿನ ಮುಚ್ಚಿ ಫ್ರಿಜ್ ಅಲ್ಲಿ ಇಡಿ. ಫ್ರಿಜ್ ಅಲ್ಲಿ ನಮಗೆ ಮಿನಿಮಮ್ 8 ರಿಂದ 10 ಗಂಟೆಗಳ ಕಾಲ ಫ್ರಿಜ್ ಅಲ್ಲಿ ಇರಬೇಕಾಗುತ್ತೆ. ಅದಕ್ಕಾಗಿ ಫ್ರೆಂಡ್ಸ್ ಇದು 8 ರಿಂದ 10 ಗಂಟೆಗಳ ಕಾಲ ಫ್ರಿಜ್ ಅಲ್ಲಿ ಇಟ್ಟು ತೋರಿಸ್ತೇನೆ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ ಐಸ್ ಕ್ರೀಮು, ಮಸ್ತಾಗಿತ್ತು. ನಮ್ದು ಕೂಡ ಸೂಪರ್ ಆಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇಲ್ಲಿ 8 ರಿಂದ 10 ಗಂಟೆಗಳ ಕಾಲ ನಾನು ಫ್ರಿಜರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ನೆಲ್ಲ ಫ್ರೆಂಡ್ಸ್ ಐಸ್ ಕ್ರೀಮ್ ಅನ್ನ. ನೋಡಿ ಈಗ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್. ಈಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಷ್ಟು ಮಸ್ತ್ ಅಂದ್ರೆ ಮಸ್ತಾಗಿ ಬಂದಿದೆ ಫ್ರೆಂಡ್ಸ್. ವಾವ್, ಸೂಪರ್ ಆಗಿದೆ ಅಲ್ಲ ಐಸ್ ಕ್ರೀಮು. ನಾವು ಅಂಗಡಿಯಲ್ಲಿ ಅಥವಾ ಬೇಕರಿಯಲ್ಲಿ ಹೇಗೆ ತಂದು ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ತರ್ತೀವಿ ನೋಡಿ, ಅದೇ ತರ ಇದೆ ವೆನಿಲಾ ಐಸ್ ಕ್ರೀಮ್. ತುಂಬಾ ಚೆನ್ನಾಗಿ ಬಂದಿದೆ.
ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟು ನಮಗೆ ಬೇಕು ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ, ಯಾವುದಾದ್ರೂ ಹೊಸ ವಿಡಿಯೋ ನಿಮಗೆ ಬೇಕು ರೆಸಿಪಿ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಟ್ರೈ ಮಾಡಿ ಹಾಕ್ತೇನೆ ನಿಮಗೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.